ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಅವರಿಬ್ಬರು 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ 2 ಮಕ್ಕಳಾಗ್ತಿದ್ದ ಹಾಗೆ ಇನ್ನೊಬ್ಬನ ಸ್ನೇಹವನ್ನ ಬೆಳೆಸಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಆದರೆ ಈಗ ಆಂಟಿ ಪ್ರಿಯಕರ ಕೊಲೆಯಾಗಿದ್ದು ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರು ಮಕ್ಕಳ ತಾಯಿ ಪ್ರಿಯಕರನ ಜೊತೆಯಲ್ಲಿ ಪರಾರಿ, ಹೆತ್ತವಳ ಲವರ್ಗೆ ಮಗನಿಂದಲೇ ಚಟ ಆಗಿದ್ದೇನು? ಈಗೀಗ ಸಂಬಂಧ ಅನ್ನುವಂಥದ್ದು ಪ್ರಾಣಿ ಪಕ್ಷಿಗಳ ಸಂಬಂಧಕ್ಕಿಂತಲೂ ಕಡೆಯಾಗಿ ಹೋಗಿದೆ. ಯಾರು ಯಾರ ಜೊತೆಯಲ್ಲಿ ಯಾವಾಗ ಇರ್ತಾರೋ, ಯಾರನ್ನ ಯಾವಾಗ ಗಂಡ ಅಂತಾರೋ, ಯಾರು ಹೆಂಡತಿ ಅಂತ ಸಂಬಂಧವನ್ನ ಬೆಳೆಸಿಕೊಳ್ತಾರೋ ಒಂದು ಕೂಡ ಗೊತ್ತಾಗೋದಿಲ್ಲ. ಇವತ್ತು ಗಂಡ ಆಗಿದ್ದವ ನಾಳೆ ದುಶ್ಮನ್ ಆಗಬಹುದು. 2-3 ಮಕ್ಕಳಾದ್ಮೇಲೂ ಕೂಡ ಹೆಂಡತಿ ಅನ್ನಿಸ್ಕೊಂಡವಳು ಕೈಕೊಟ್ಟು ಹೋಗ್ಬಹುದು. ಕೋಲಾರದಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿತ್ತು. ಹೆಗಲೆತ್ತರ ಬೆಳೆದಿದ್ದಂತಹ ಇಬ್ಬರು ಮಕ್ಕಳಿದ್ರು ಕೂಡ ಮತ್ತೊಬ್ಬನ ಸ್ನೇಹಕ್ಕೆ ಬಿದ್ದವಳು ಗಂಡ ಮಕ್ಕಳನ್ನೇ ಬಿಟ್ಟು ಹೋಗಿದ್ಲು. 8 ವರ್ಷದಿಂದ ಹೊಸ ಗಂಡನ ಜೊತೆಯಲ್ಲಿ ಖುಷಿಯಾಗಿ ಜೀವನವನ್ನ ನಡೆಸ್ತಾ ಇದ್ಲು. ಆದ್ರೆ ಈಗ ಮಗನೇ ತಾಯಿಯ ಪ್ರಿಯಕರನ ಚಟ್ಟವನ್ನ ಕಟ್ಟಿದ್ದಾನೆ. ನನ್ನ ತಂಗಿಗೆ ಧಮಕಿ ಹಾಕಿದ್ದಾನೆ ಅಂತ ಹೇಳಿ ಹೆತ್ತವಳ ಲವರ್ಗೆ ಗುಂಡಿ ತೋಡಿದ್ದಾನೆ. ಕೋಲಾರ ತಾಲೂಕಿನ ಕೆಂದಟ್ಟಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನರಸಾಪುರ ಗ್ರಾಮದ ಯಲ್ಲೇಶ್ನನ್ನ ಇಷ್ಟಪಟ್ಟಿದ್ದಂತಹ ರೇಣುಕಾ ಗಂಡ ಮಕ್ಕಳನ್ನ ಬಿಟ್ಟು ಹೋಗಿದ್ದು. ಇದು ಮೊದಲ ಗಂಡ ಸಂತೋಷ್ನ ಪಿತ್ತ ನೆತ್ತಿಗೇರಿಸಿತ್ತು. ಯಲ್ಲೇಶ್ನಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಊರಲ್ಲೆಲ್ಲ ಹುಡುಕೊಂಡು ಓಡಾಡ್ತಾ ಇದ್ದ. ಇದೇ ಹೊತ್ತಲ್ಲೇ ಯಲ್ಲೇಶ್ನ ಕೊಲೆಯೂ ಕೂಡ ಆಗಿತ್ತು. ಹೀಗಾಗಿ ಸಂತೋಷನೇ ಕೊಲೆ ಮಾಡಿರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಪೊಲೀಸರು ಕೂಡ ಇದೇ ಆಂಗಲ್ ಅಲ್ಲಿ ತನಿಖೆಯನ್ನ ಶುರು ಮಾಡಿದ್ರು. ಆದ್ರೆ ಸಂತೋಷ ಈ ಕೊಲೆಗೂ ನನಗೂ ಸಂಬಂಧವಿಲ್ಲ, ಕೊಲೆ ಮಾಡೋದೇ ಆಗಿದ್ರೆ ಇಷ್ಟು ವರ್ಷ ಕಾಯ್ತಾ ಇರ್ಲಿಲ್ಲ ಅಂತ ಹೇಳಿ ಕಣ್ಣೀರನ್ನ ಇಟ್ಟಿದ್ದ. ಯಾವಾಗ ಸಂತೋಷ್ ಹೇಳ್ತಿದ್ದಂತೆ ಈತನ ಮಗ ಕೂಡ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಹೆತ್ತವಳು ಬಿಟ್ಟು ಹೋಗಿದ್ದು ಅನ್ನುವಂತ ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ತಾಯಿ ಜೊತೆ ಸಂಬಂಧದಲ್ಲಿ ಇದ್ದವನಿಗೆ ಚಟ್ಟವನ್ನ ಕಟ್ಟಿದ್ದಾನೆ. ಬಿಂದು ಕುಮಾರ್ ಹೇಳ್ಕೊಂಡಿರೋ ಪ್ರಕಾರ ನನ್ನ ತಂದೆಗೆ ಯಲ್ಲೇಶ್ ಕೆಟ್ಟದಾಗಿ ಮಾತನಾಡಿದ್ದ. ಈ ಸಂಬಂಧ ಪೊಲೀಸರಿಗೆ ದೂರನ್ನ ಕೊಟ್ಟರು ಯಾರು ಕ್ಯಾರೆ ಅಂದಿರಲಿಲ್ಲ. ನನ್ನ ಮೇಲೂ ಯಲ್ಲೇಶ್ ದಾಳಿಯನ್ನ ನಡೆಸಿದ್ದ. ಅಷ್ಟೇ ಅಲ್ಲ, ನನ್ನನ್ನ ಮುಗಿಸ್ಬೇಕು ಅಂತ ಹೇಳಿ ಆತ ಅಂದುಕೊಂಡಿದ್ದ. ಹೀಗಾಗಿ ನನ್ನನ್ನ ಮುಗಿಸುವ ಮೊದಲೇ ಅವನನ್ನ ಮುಗಿಸಿದ್ದೇನೆ, ನಾನೇ ಕೋರ್ಟ್ಗೆ ಬಂದು ಶರಣಾಗ್ತೀನಿ ಅಂತ ಹೇಳಿ ಆತ ವಿಡಿಯೋ ಕೂಡ ಮಾಡಿದ್ದ. ಒಟ್ಟಾರೆಯಾಗಿ 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಮಕ್ಕಳನ್ನ ಬಿಟ್ಟು ಮತ್ತೊಬ್ಬನ ಜೊತೆಯಲ್ಲಿ ಹೋದವಳು ಈಗ ಒಬ್ಬಂಟಿಯಾಗಿದ್ದಾಳೆ. ಮಗನ ಸಿಟ್ಟಿಗೆ ಹೆತ್ತವಳ ಪ್ರಿಯಕರ ಬೀದಿ ಹೆಣವಾಗಿದ್ದಾನೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.